ಹಾಯ್, ಇವತ್ತಿನ ರೆಸಿಪಿ ಚಕ್ಲಿ. ನಮ್ಮ ಅತ್ತೆದು ರೆಸಿಪಿ ಇದು. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿಬಿಟ್ಟು ನೀವೆಲ್ಲನೂ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ಇವಾಗ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಅಕ್ಕಿ, ತೊಳೆದು ಒಣಗಿಸಿರೋ ಅಕ್ಕಿ, ಕಡಲೆಪಪ್ಪು, ಉದ್ದಿನಬೇಳೆ ಹುರಿದಿರೋದು, ಮತ್ತು ಒಣಗಿದ ಮೆಣಸಿನ್ಕಾಯಿ, ಜೀರಿಗೆ, ಬಿಳಿ ಎಳ್ಳು, ಉಪ್ಪು, ಮತ್ತು ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ. ಈಗ ಒಂದು ಪಾತ್ರೆಯಲ್ಲಿ ಅಕ್ಕಿ, ಕಡಲೆಪಪ್ಪು, ಉದ್ದಿನಬೇಳೆ ಮತ್ತು ಒಣಗಿದ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಿಲ್ ಮಾಡಿಸ್ಕೊಂಡು ಬರಬೇಕು. ಗೋಧಿ ಹಸಿಟ್ಟಿರೋ ಕನ್ಸಿಸ್ಟೆನ್ಸಿ ಇರಬೇಕು. ಇಲ್ಲಿ ನಾನು ಅಕ್ಕಿ ತೊಗೊಂಡಿರೋದು ಬಂದುಬಿಟ್ಟು ರೇಷನ್ ಅಕ್ಕಿ. ರೇಷನ್ ಅಂಗಡಿಯಲ್ಲಿ ಕೊಡ್ತಾರಲ್ಲ ಆ ಅಕ್ಕಿನ 1 ಡೇ ಬಿಫೋರ್ ನೀವು ಅದನ್ನು ವಾಶ್ ಮಾಡಿ ಬಿಸಿಲಿಗೆ ಒಂಚೂರು ಒಣಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಡೇ ನೀವು ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಬೋದು. ಇಲ್ಲಿ ನಾನು ಕ್ವಾಂಟಿಟಿ ತುಂಬ ತೊಗೊಂಡಿದ್ದೀನಿ. ನಾನು ಕ್ವಾಂಟಿಟಿ ಯಾವುದಕ್ಕೆ ಎಷ್ಟು ಹಾಕಬೇಕು ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾನು ಇಲ್ಲೇನು ಮೆನ್ಷನ್ ಮಾಡ್ತಾಯಿಲ್ಲ, ಡಿಸ್ಕ್ರಿಪ್ಷನಲ್ಲಿರುತ್ತೆ. ಇವಾಗ ಮಿಲ್ಗೆ ಹಾಕಿಸ್ಕೊಂಬಂದಿರೋ ಹಸಿಟ್ಟು ನಮ್ಗೆ ಎಷ್ಟು ಬೇಕೋ ಆ ಟೈಮ್ಗೆ ಎಷ್ಟು ಮಾಡ್ಕೊತಿರೋ ಅಷ್ಟನ್ನು ತೊಗೊಂಡು ಜೀರಿಗೆ, ಬಿಳಿ ಎಳ್ಳು, ಉಪ್ಪು ಮತ್ತು ಬಿಸಿ ಎಣ್ಣೆ, ಅಂದರೆ ತುಂಬ ಬಿಸಿ ಅಲ್ಲ, ಒಂಚೂರು ಬೆಚ್ಚಗಾದರೂ ಮಾಡಿಬಿಟ್ಟು ಒಂದು 3 ಸೌಟು ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಉಪ್ಪು, ಜೀರಿಗೆ, ಎಳ್ಳು, ಎಣ್ಣೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನೀರು ಹಾಕ್ಕೊಂಡು ನೀವು ಚಪಾತಿ ಹಸಿಟ್ಟು ಹೇಗೆ ಮಿಕ್ಸ್ ಮಾಡ್ಕೊತೀರೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಚಕ್ಲಿಗೆ ಹಸಿಟ್ಟು ಪ್ರಿಪೇರ್ ಆಗುತ್ತೆ. ಇಲ್ಲಿ ನೀವು ನೀರು ಹಾಕಿ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲಿ ಆ ಹಸಿಟ್ಟನ್ನ ಟೇಸ್ಟ್ ಮಾಡಿ ನೋಡಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಅಂದ್ಬಿಟ್ಟು ಅದಾದಮೇಲೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೊಂದು ಸಲ ಅನಿಸುತ್ತೆ ನಾವು 90s ಕಿಡ್ಸ್ ಎಷ್ಟು ಅದೃಷ್ಟ ಮಾಡಿದ್ವಿ ಇದನ್ನೆಲ್ಲ ನೋಡೋದಕ್ಕೆ ಅಥವಾ ಕಲಿಯೋದಕ್ಕೆ ಅಂತ ಅಂದ್ಬಿಟ್ಟು. ಮೇ ಬಿ 20s ಕಿಡ್ಸು ಇವ್ರು ಇದನ್ನೆಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿಂತಾರೆ. ನಾವೇ ಆ್ಯಸ್ ಎ 90 ಕಿಡ್ಸ್ ಕೆಲವೊಂದು ಸಲ ಅಯ್ಯೋ ಹೋಗಿ ಯಾರು ಕಲಿತಾರೆ ಇದನ್ನೆಲ್ಲ ಅಂಗಡಿಯಲ್ಲಿ ತೊಗೊಂಬಂದು ತಿಂದರೆ ಸಾಕು ಅಂತ ಅನಿಸುತ್ತೆ. ಬಟ್ ಎಲ್ಲರೂ ಹೇಳ್ತಾರಲ್ವ ಓಲ್ಡ್ ಈಸ್ ಗೋಲ್ಡ್ ಅಂತ ಅಂದ್ಬಿಟ್ಟು, ಮನೆಯಲ್ಲೇ ಏನಾದರೂ ಮಾಡ್ಕೊಂಡು ತಿನ್ನೋಷ್ಟು ಫ್ರೆಶ್ಶಾಗಿ ಇವಾಗ ಹೊರಗಡೆ ಸಿಗೋದಿಲ್ಲ. ಅದಕ್ಕಾದರೂ ಕಲ್ತ್ಕೋಬೇಕು ಅಂತ ಅನಿಸುತ್ತೆ. ನಮ್ಗೆ ಹೇಳ್ಕೊಡೋದಕ್ಕೆ ಅಟ್ಲೀಸ್ಟ್ ಈ ಥರ ನಮ್ಮ ಅತ್ತೆ ಅಥವಾ ಯಾರೋ ದೊಡ್ಡವರು ಇದ್ದರು ಇದನ್ನೆಲ್ಲ ಹೇಳ್ಕೊಡೋದಕ್ಕೆ. ಬಟ್ ನಾವು ನಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀವ ಅನ್ನೋದೊಂದು ಕ್ವೆಶ್ಚನ್ ಮಾರ್ಕ್ ಆಗುತ್ತೆ. ಅಟ್ಲೀಸ್ಟ್ ಆವಾಗ ಒಂದು ಸ್ವಾರ್ಥತನಕ್ಕಾದರೂ ಈ ರೆಕಾರ್ಡಿಂಗ್ ಅಟ್ಲೀಸ್ಟ್ ಇರಲಿ ಅನ್ನೋ ಒಂದು ಭಾವನೆಗೆ ರೆಕಾರ್ಡ್ ಮಾಡಿ ನಾನು ಪೋಸ್ಟ್ ಮಾಡ್ತಿದ್ದೀನಿ. ಒಂದು ನಿಮಗೆಲ್ಲ ರೆಸಿಪಿ ತೋರಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಆದರೆ, ಇನ್ನೊಂದು ನನ್ನ ಸ್ವಾರ್ಥ. ಫ್ಯೂಚರಲ್ಲಿ ನನಗೂ ಯಾವಾಗಾದರೂ ರೆಫರೆನ್ಸ್ ಬೇಕು ಅಂತಂದರೆ ನನಗೊಂದು ವಿಡಿಯೋ ಇದೆಯಲ್ವ ನೋಡ್ಕೊಂಡು ಮಾಡೋದಕ್ಕೆ ಅನ್ನೋ ಒಂದು ರೆಫರೆನ್ಸ್ಗೋಸ್ಕರ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದರೆ ಚಪಾತಿ ಹಸಿಟ್ಟು ಕನ್ಸಿಸ್ಟೆನ್ಸಿ ಬಂತು. ಅದನ್ನು ಇವಾಗ ಚಕ್ಲಿ ಒತ್ತೋದ್ರಲ್ಲಿ ಹಾಕ್ಬಿಟ್ಟು ಚಕ್ಲಿ ಒತ್ತಿರೋದು. ಅಮ್ಮ ಹತ್ರ ಹಳೆ ಕಾಲದ್ದು ಆ ಚಕ್ಲಿ ಒತ್ತೋದು ಇದೆ, ಬಟ್ ಅದು 3 ಲೇಯರ್ಸ್ ಇತ್ತು. ಅದು ಕ್ಲೀನಾಗೆ ಒಂದು ಚಕ್ಲಿ ಬಿಡೋಂಗೆ ಅನ್ನಿಸ್ತಿರ್ಲಿಲ್ಲ. ಅದಕ್ಕೆ ನಾನು ಅದು ಬೇಡ ಅಂತ ಅಂದ್ಬಿಟ್ಟು ಮತ್ತು ಈ ಪ್ಲಾಸ್ಟಿಕ್ ಯಾವುದೋ ಇತ್ತು ಅಂತ ಅಂದ್ಬಿಟ್ಟು ನಾನು ಈ ಪ್ಲಾಸ್ಟಿಕಲ್ಲಿ ಬಿಡಿಸ್ತಿದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು. ಆ ಬಿಸಿ ಬಿಸಿ ತಿಂದಾಗಲಂತೂ ಇನ್ನೂ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ಒಂದ್ಸಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸಿ. ಇನ್ನೂ ಯಾರಾದರೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಯಾವುದಾದ್ರೂ ಫ್ಯೂಚರ್ ರೆಸಿಪೀಸ್ ಮತ್ತೆ ರೆಕಾರ್ಡ್ ಮಾಡಿಸ್ಕೊಂಡು ನಾನು ಮತ್ತೆ ಪೋಸ್ಟ್ ಮಾಡ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ದಿರೇ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ರೆಸಿಪೀಸ್ನ ನೋಡೋದಕ್ಕೆ. ಇದನ್ನು ನಾನು ಡೀಪ್ ಫ್ರೈಗೆ ಹಾಕ್ಕೊಂಡಾದಮೇಲೆ ಎರಡೂ ಸೈಡ್ ಗೋಲ್ಡನ್ ಬ್ರೌನ್ ಆದಮೇಲೆ ತೆಗೆದುಬಿಡಿ. ಗೋಲ್ಡನ್ ಕಲರ್ ಬಂದಿದ ತಕ್ಷಣ ತೆಗೆದುಬಿಡಿ. ಯಾಕಂದರೆ ಎಣ್ಣೆಯಿಂದ ತೆಗೆದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಕಲರ್ ಇನ್ನೂ ಜಾಸ್ತಿ ಬರುತ್ತೆ ಅದು. ಸೊ ಅದಕ್ಕಾಗಿ ಇಲ್ಲಿ ನೋಡ್ತಿದ್ದೀರಲ್ಲ ಹೆಂಗೆ ಬಂದಿದೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.